ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಬೇಲೂರು ತಾಲೂಕಿನಲ್ಲಿ ಮಿತಿಮೀರಿದ ಕಾಡಾನೆಗಳ ಉಪಟಳ. ಕಾಫಿ ಬೆಳೆಗಾರರ ಸಂಘದಿಂದ ಬೇಲೂರು ಸಕಲೇಶಪುರ ರಸ್ತೆ ತಡೆದು ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಆಲೂರಿನಲ್ಲಿ ಇತ್ತೀಚೆಗೆ ನಡೆದ ರಸ್ತೆ ಅಪಘಾತ ಮಾಡಿದ ಲಾರಿಯನ್ನ ವಶಕ್ಕೆ ಪಡೆದ ಪೊಲೀಸರು. ಅಪಘಾತ ಮಾಡಿದ್ದ ಲಾರಿ ಒಳಗಿತ್ತು ಬಡವರ ಅನ್ನಭಾಗ್ಯದ ಅಕ್ಕಿ. ಅಗಲಿದ ರಾಜಕೀಯ ಮುತ್ಸದ್ದಿ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ. ಸಕಲ ಸರ್ಕಾರಿ ಗೌರವದೊಂದಿಗೆ ಶಾಮನೂರು ಅಂತ್ಯಕ್ರಿಯೆ. ಹಾಸನದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಶ್ರದ್ಧಾಂಜಲಿ. ಕಾಡಾನೆಗಳನ್ನ ಕೂಡಲೇ ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿ ತಾಲೂಕು ಬೆಳೆಗಾರರ ಸಂಘ, ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಕೇಂದ್ರ, ರಾಜ್ಯ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್, ನಮ್ಮ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತಿದ್ದು, ಇದರ ಬಗ್ಗೆ ಹಲವಾರು ವರ್ಷಗಳಿಂದ ರಸ್ತೆ ತಡೆ ಬಂದ್ ಮಾಡುವ ಮೂಲಕ ಹಲವಾರು ಬಾರಿ ಸರ್ಕಾರದ ಧೋರಣೆ ಖಂಡಿಸಿ ಪ್ರತಿಭಟಿಸಿ ಮನವಿ ಮಾಡಿದರು. ಇದರಿಂದ ಶಾಶ್ವತ ಪರಿಹಾರ ಸಿಗುತ್ತಿಲ್ಲ. ಅಲ್ಲದೆ ನಮ್ಮ ತಾಲೂಕಿನಲ್ಲಿ 8 ಜನ ಕೂಲಿ ಕಾರ್ಮಿಕರು ಕಾಡಾನೆಗಳ ದಾಳಿಗೆ ಸಾವನ್ನಪ್ಪಿದ್ದು, ಸಾವಿರಾರು ಎಕರೆಯಲ್ಲಿ ಬೆಳೆದ ಬೆಳೆ ಇಂದು ಮಣ್ಣು ಪಾಲಾಗಿದೆ. ಇಷ್ಟೆಲ್ಲ ಸಂಭವಿಸುತ್ತಿದ್ದರೂ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕೂತಿದ್ದಾರೆ. ಇನ್ನು 2-3 ಬಾರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ದರೂ ಸಹ ಅದರ ಬಗ್ಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಇಂದು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ನಡೆಸುತ್ತಿದ್ದು, ನಮಗೆ ಇಲ್ಲಿಯೂ ಸೂಕ್ತ ಮಾಹಿತಿ ನೀಡದೆ ಅಧಿಕಾರಿಗಳು ರೈತರನ್ನ ಕಣ್ಣೊರೆಸುವ ತಂತ್ರ ಮಾಡಿದರೆ ಮುಂದೆ ಯಾವ ರೀತಿ ಉಗ್ರ ಪ್ರತಿಭಟನೆ ಮಾಡಬೇಕು ಎಂಬುದನ್ನ ಮುಂದಿನ ದಿನಗಳಲ್ಲಿ ತಿಳಿಸುತ್ತೇವೆ. ಇದರ ಜೊತೆಯಲ್ಲಿ ಕಾಫಿ ಕಳ್ಳತನ ಜಾಸ್ತಿ ಆಗುತ್ತಿದ್ದು, ಇದರ ಬಗ್ಗೆ ಪೊಲೀಸ್ ಇಲಾಖೆ ಹೆಚ್ಚಿನ ಗಮನ ಹರಿಸಿ ಅವುಗಳನ್ನು ತಡೆಗಟ್ಟುವ ಕೆಲಸ ಮಾಡಬೇಕು ಎಂದರು. ಪ್ರತಿಮೆ ಬಳಿ ಕೂಡ ಪ್ರತಿಭಟನೆಯನ್ನು ಮಾಡಿದ್ದು, ಬಹುಶಃ ಕಳೆದ 4 ವರ್ಷಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಹಲವಾರು ಸಾವು ನೋವುಗಳಾಗಿದ್ದರೂ ಕೂಡ ಈ ಒಂದು ಸರ್ಕಾರ ಈ ಒಂದು ಕಾಡಾನೆ ಸಮಸ್ಯೆಗೆ ಪರಿಹಾರ ಇಲ್ಲಿವರೆಗೂ ಕಂಡುಹಿಡಿಯದೇ ಇರೋದು ನಿಜವಾಗ್ಲೂ ಅತ್ಯಂತ ದುರದೃಷ್ಟಕರ. ಇವತ್ತೇನು ಬಿಕ್ಕೋಡು ಹೋಬಳಿಲಿ ತಾಲೂಕಿನಾದ್ಯಂತ ಕಾಡಾನೆ ಮಾನವ ಸಂಘರ್ಷಕ್ಕೆ ಏನು ಅರಣ್ಯ ಸಚಿವರು ಒತ್ತಡ ಇರ್ಬೋದು, ಅರಣ್ಯ ಪ್ರಧಾನ ಕಾರ್ಯದರ್ಶಿಗಳು, ಫಾರೆಸ್ಟ್ ಸೆಕ್ರೆಟರಿ ಏನಿದ್ದಾರೆ ಅವ್ರು ಬಂದು ನಮಗೆ ಸೂಕ್ತವಾದ ಭರವಸೆಯನ್ನು ಕೊಡಬೇಕು. ಏನು ಇನ್ನೊಂದು ವಾರದಲ್ಲಿ, ಕನಿಷ್ಠ 1 ವಾರದಲ್ಲಿ ಕಾಡಾನೆಗಳನ್ನು ಸಂಪೂರ್ಣವಾಗಿ ಸ್ಥಳಾಂತರ ಮಾಡಿ ಬೆಳೆಗಾರರ, ರೈತರ, ಸಾರ್ವಜನಿಕರ ಸಾವು ನೋವು ಮತ್ತು ಆಸ್ತಿಪಾಸ್ತಿಗಳಿಗೆ ಕಡಿವಾಣ ಹಾಕಬೇಕು ಅಂತೇಳಿ ಎಲ್ಲ ರೈತಪರ ವಿವಿಧ ಸಂಘಟನೆಗಳ, ಸಾರ್ವಜನಿಕರ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ. ಒತ್ತಾಯ ಆಗಿದೆ. ಈಗ ಜಿಲ್ಲಾ ಮಟ್ಟದ ಅರಣ್ಯಾಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಅದನ್ನು ಅವ್ರು ಏನು ಭರವಸೆ ಕೊಡ್ತಾರೋ ಅದರ ಮುಂದಿನ ನಿರ್ಧಾರ ಅದರ ನಂತರ ಅವಲಂಬಿಸುತ್ತೆ. ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಮಾತನಾಡಿ, ನಾವು ನಿಮಗೆ 1 ವಾರದ ಗಡುವನ್ನು ಕೊಡುತ್ತೇವೆ. ಇಲ್ಲಿಯವರೆಗೂ ಅರಣ್ಯ ಇಲಾಖೆ ಬರೀ ನಾಟಕದ ಮನವಿ ಬೇಕಿಲ್ಲ, ನಮಗೆ ಸಂಪೂರ್ಣ ಶಾಶ್ವತ ಪರಿಹಾರ ಬೇಕು ಎಂದ ಅವರು, ನಮಗೆ ಇಂದು ಸಹ ಸುಳ್ಳು ಭರವಸೆ ಕೊಟ್ಟು ಅರಣ್ಯ ಇಲಾಖೆ ಹೋದರೆ 2 ದಿನಗಳಲ್ಲಿ ಕಾಡಾನೆಗಳನ್ನು ಬೇರೆ ಕಡೆ ಓಡಿಸುತ್ತಿದ್ದಾರೆ. ನಾವೇ ರೈತ ಸಂಘದವರು, ಬೆಳೆಗಾರರು ಸೇರಿದಂತೆ ಹಾಸನ ಜಿಲ್ಲೆ ಅರಣ್ಯ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕಿ ಬೇಗ ಮುದ್ರೆ ಹಾಕಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಓಡಿಸಿ 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 ರೈತ ವಿರೋಧಿ ಶೋರ ಕಟ್ಟೆಗೆ, ರೈತ ವಿರೋಧಿ 220 ಎಮ್ಎಲ್ಎಗಳಿಗೆ, ರೈತ ವಿರೋಧಿ ಸಂಸದರಿಗೆ ಬೇಕೇ ಬೇಕು, ಬೇಕೇ ಬೇಕು ಎಲ್ಲ ರೈತ ಬಂಧುಗಳೇ. ಸ್ಥಳಕ್ಕೆ ಆಗಮಿಸಿದ ಡಿಎಫ್ಒ ಸೌರಭ್ ಕುಮಾರ್ ಮಾತನಾಡಿ, ಈಗಾಗಲೇ ಇಲ್ಲಿಯ ಸಮಸ್ಯೆಗಳನ್ನು ನಾನು ಅರಣ್ಯ ಸಚಿವರ ಬಳಿ ಹಾಗೂ ನಮ್ಮ ಮುಖ್ಯ ಕಾರ್ಯದರ್ಶಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇನೆ. ಪ್ರತಿನಿತ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಕಾಡಾನೆ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಇಷ್ಟೆಲ್ಲ ಆದರೆ ಇವುಗಳು ಇಲ್ಲಿಂದ ತೆರಳುತ್ತಿಲ್ಲ.
ಆಲೂರು ಭಾಗದ ಕಡೆಯಿಂದ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಿಕೊಂಡು ಬರುತ್ತಿದ್ದು, ನಮ್ಮ ಮೇಲಾಧಿಕಾರಿಗಳು ಪಕ್ಕದ ಅರಣ್ಯ ಇಲಾಖೆ ಜೊತೆ ಚರ್ಚಿಸಿದ್ದು, ಇನ್ನೆರಡು ವಾರದಲ್ಲಿ ಕೆಲವು ಆನೆಗಳನ್ನು ನಿಧಾನವಾಗಿ ಭದ್ರಾ ಅರಣ್ಯ ಕಡೆಗೆ ಓಡಿಸಲಾಗುತ್ತದೆ. ಬೆಳೆ ನಷ್ಟಕ್ಕೆ ಈಗಾಗಲೇ ಪರಿಹಾರಕ್ಕೆ ಬರೆಯಲಾಗಿದ್ದು, ಈಗಾಗಲೇ 25 ಕಿಲೋಮೀಟರ್ ಬ್ಯಾರಿಕೇಡ್ ನಿರ್ಮಾಣ ಮಾಡಲಾಗಿದ್ದು, ಬಜೆಟ್ನಲ್ಲೂ ಸಹ ಬ್ಯಾರಿಕೇಡ್ಗೆ ಅನುಮೋದನೆ ಸಿಕ್ಕಿದ್ದು, ಅವುಗಳನ್ನು ನಿಧಾನವಾಗಿ ಭದ್ರಾ ಅರಣ್ಯ ಕಾಡಿಗೆ ಓಡಿಸಲಾಗುವುದು ಎಂದರು. ಅದಕ್ಕೆ ನಾನು ದಯಮಾಡಿ ನಮ್ಮ ಹೋರಾಟಗಾರರು ಸ್ವಲ್ಪ ದಯವಿಟ್ಟು ನೋಡಿ ಸರ್. ನಮ್ಮ ಸ್ಟೇಟ್ ಗೌರ್ಮೆಂಟ್ ಪೂರ್ತಿ ಬಂದಿದ್ದಾರೆ, ಸಾಫ್ಟ್ ರಿಲೀಸ್ ಸೆಂಟರ್ ಮಾಡ್ತೀವಿ. ಅದರಲ್ಲಿ ಭದ್ರಾ ಟೈಗರ್ ರಿಸರ್ವ್ನಲ್ಲಿ ಏನು ಕೋರ್ ಏರಿಯಾ ಇದೆ ಮತ್ತು ಇನ್ನು 4-5 ಏನು ಪ್ರಪೋಸಲ್ ಹೋಗಿತ್ತು, ಅದರಲ್ಲಿ ಪ್ರಪೋಸಲ್ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋದ ನಂತರ ಸಮ್ ಟೆಕ್ನಿಕಲ್ ಡಿಫಿಕಲ್ಟಿ ಬಂದಿದೆ, ಅದು ಎಲ್ಲ ಸಾಲ್ವ್ ಮಾಡಬೇಕು. ಈ 2013-14ನಲ್ಲಿ ಏನು ಮಾಸ್ ಕ್ಯಾಪ್ಚರ್ ಆಗಿತ್ತು ಅದೇ ಪ್ರಕಾರನೇ ನಾವು ಪೂರ್ತಿ ಆನೆ ಸ್ಥಳಾಂತರ ಮಾಡ್ತೀವಿ. ಯಾಕೆ ಸ್ಟೇಟ್ ಗೌರ್ಮೆಂಟ್ನೇ ರಿಪೋರ್ಟ್ ಇದೆ, ಬೇಲೂರು ಆಲೂರು ಈ ಏರಿಯಾ ಏನಿದೆ ಆನೆ ಇರಲಿಕ್ಕೆ ಸೂಕ್ತ ಅಲ್ಲ. ಅದು ಲಾಂಗ್ ಟರ್ಮ್ಗೆ ಯಾವ ರೀತಿ ಈಗ ಸಂಘರ್ಷ ಆಗ್ತಾ ಇದೆ ಅದು ಇನ್ನೂ ಮುಂದೆ ಜಾಸ್ತಿ ಆಗುತ್ತೆ. ಅದಕ್ಕೆ ಈ ಭಾಗ ಏನಿದೆ ಅದು ಆನೆ ಇರೋಕ್ಕೆ ಸೂಕ್ತ ಅಲ್ಲ ಅಂತಲೇ ವರದಿ ಕೊಟ್ಟಿದ್ದಾರೆ ಕರ್ನಾಟಕ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಿಪೋರ್ಟ್. ಆ ಟೈಮ್ ಏನಾಯಿತು, ಮಾಸ್ ಕ್ಯಾಪ್ಚರ್ ಮಾಡಿದಾಗ ಟೈಮ್ಗೆ ಯಾವುದೂ ಬ್ಯಾರಿಯರ್ ಇರಲಿಲ್ಲ. ಈಗ 35 ಕಿಲೋಮೀಟರ್ ಬ್ಯಾರಿಯರ್ ಏನಿದೆ ಆಲೂರಲ್ಲಿ, ಕೊಡಗುಯಿಂದ ಆನೆ ಏನು ಬರ್ತಿತ್ತು ಅದು ಬ್ಯಾರಿಯರ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ 13 ಗೇಟ್ಸ್ ಇತ್ತು. 13 ಗೇಟ್ಸ್ನಲ್ಲಿ 8 ಗೇಟ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಇನ್ನೂ 5 ಗೇಟ್ಸ್ ವಿದಿನ್ 2 ವಾರ ಕಂಪ್ಲೀಟ್ ಆಗುತ್ತೆ. ಸೊ ಆನೆ ಹೊಸ ಆನೆ ಬರಬಾರ್ದು ಅಂತ ನಾವು ನೋಡ್ತಾ ಇದ್ದೀವಿ. ಏನು ಮಿಸ್ಟೇಕ್ ಆಯಿತು 10 ವರ್ಷ ಹಿಂದೆ ಅದು ಈಗ ಮಾಡಲ್ಲ. ಅದರ ಜೊತೆಗೇನೆ ಈಗಾಗಲೇ ತಮ್ಮೆಲ್ಲರಿಗೆ ಇದು ತಮ್ಮಿಂದನೇ ಮಲ್ಲಿಕಾರ್ಜುನ್ ಅವರು ಡಿಸ್ಕಸ್ ಮಾಡ್ತಿದ್ರು, ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬೇಕಾಗಿದೆ ಅದು ನಮಗೆ ಪತ್ರ ಕೊಡಿ, ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಅಂತ ಆಲ್ರೆಡಿ ನಾನು ತರಿಸ್ತಾ ಇದ್ದೀನಿ. ಅದು ಏನು ಡಾಕ್ಯುಮೆಂಟ್ ಇದೆ ಅದರ ಜೊತೆಗೆ ಬೇಕಾಗಿದೆ ನಮ್ಮ ಅರಣ್ಯಾಧಿಕಾರಿಗಳ ಜೊತೆಗೆ ಬರ್ತೀವಿ. ನಮ್ಮ ಆನರಬಲ್ ಮಿನಿಸ್ಟರ್ ಬರ್ತಾರೆ, ಅವ್ರ ಜೊತೆಗೆ MOEFCC ಏನು ಕನ್ಸರ್ನ್ ಮಿನಿಸ್ಟ್ರಿ ಇದೆ, ಹವಾಮಾನ ಬದಲಾವಣೆ ಇಲಾಖೆ, ಫಾರೆಸ್ಟು, ಅದರಲ್ಲಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದೆ. ಅವರು ಕೋರ್ ಏರಿಯಾನಲ್ಲಿ ಸಾಫ್ಟ್ ರಿಲೀಸ್ ಸೆಂಟರ್ ಮಾಡಬಾರ್ದು ಅಂತ ಕಮೆಂಟ್ ಇದೆ. ಅದಕ್ಕೆ ನಾನು ಸೂಕ್ತ ದಾಖಲಾತಿನೂ ಕೊಡ್ತೀನಿ, ಜೊತೆಗೆ ಬರ್ತೀವಿ, ಅಲ್ಲಿನೂ ಫಾಲೋ ಅಪ್ ಮಾಡೋಣ, ಜೊತೆಗೆ ಇರೋಣ. ಇದು ನಮ್ಮದು ಪರ್ಮನೆಂಟ್ ಸೊಲ್ಯೂಷನ್, ಶಾಶ್ವತ ಪರಿಹಾರ ಏನಿದೆ. ನಮ್ಮ ಅರಣ್ಯ ಮಂತ್ರಿನೂ ಇಲ್ಲೇ ಬಂದು ಡಿಸ್ಕಸ್ ಮಾಡಿ ಫಸ್ಟ್ ಬಜೆಟ್ನಲ್ಲಿ ಅನೌನ್ಸ್ಮೆಂಟ್ ಆಯಿತು. ಈ ಸಂದರ್ಭದಲ್ಲಿ ಕಾಫಿ ಪ್ಲಾಂಟರ್ ಸಂಘದ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್, ಅರಣ್ಯ ಇಲಾಖೆ ACF ಮೋಹನ್ ಕುಮಾರ್, ವಲಯ ಅರಣ್ಯಾಧಿಕಾರಿ ಯತೀಶ್, ಕಾಫಿ ಬೆಳೆಗಾರರ ಸಂಘದ ಬಸವರಾಜು, ಗೋವಿಂದ ಶಿಟ್ಟರು, ಶಿವಶಂಕರ್, ಕಮಲ ಚಿನ್ನಪ್ಪ, ರೈತ ಸಂಘದ ಸ್ವಾಮಿಗೌಡ, ಬೆರಟೆಮನೆ ಸುರೇಶ್, ಮಲ್ಲಿಕಾರ್ಜುನ, ಬಂಡೆ ರಮೇಶ್, ರವೀಂದ್ರ, ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಹಾಸನ ಜಿಲ್ಲೆಯ ಆಲೂರಿನಲ್ಲಿ ಇತ್ತೀಚೆಗೆ ನಡೆದ ಅಪಘಾತದಲ್ಲಿ KSRTC ತಪಾಸಣಾ ಅಧಿಕಾರಿ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಲೂರು ಪೊಲೀಸರು ಅಪಘಾತಕ್ಕೆ ಕಾರಣವಾದ ಲಾರಿಯನ್ನ ಪತ್ತೆ ಹಚ್ಚಿದ್ದು, ಪರಿಶೀಲನೆ ಸಂದರ್ಭದಲ್ಲಿ ಅನ್ನಭಾಗ್ಯದ ಅಕ್ಕಿ ಇರುವ ಚೀಲಗಳು ಕಂಡುಬಂದಿದೆ. ಮಾಧ್ಯಮದವರಿಗೆ ಸಿಕ್ಕ ಮಾಹಿತಿ ಪ್ರಕಾರ ಪೊಲೀಸರೊಂದಿಗೆ ಮಾಹಿತಿ ಪಡೆದಾಗ ಲಾರಿಯ ಒಳಗಿರುವ ಅಕ್ಕಿಯನ್ನ ಆಹಾರ ಇಲಾಖೆಯ ಸಿಬ್ಬಂದಿಯವರ ಸಹಾಯದಿಂದ ಲಾರಿಯಲ್ಲಿದ್ದ ಅಕ್ಕಿಯನ್ನ ಕೆಳಗಿಳಿಸಿ ಪರಿಶೀಲಿಸಿದಾಗ 217 ಚೀಲ ಅನ್ನಭಾಗ್ಯದ ಅಕ್ಕಿ ಸಿಕ್ಕಿವೆ. ಈ ಕುರಿತಾಗಿ ಈಗಾಗಲೇ ಆಹಾರ ಇಲಾಖೆಯ ಸಿಬ್ಬಂದಿ ಆಲೂರು ಪೊಲೀಸ್ ಠಾಣೆಗೆ ದೂರು ನೀಡಿತು. ಈ ಅಕ್ಕಿಯನ್ನ FSI ಪರೀಕ್ಷೆಗೆ ಒಳಪಡಿಸಿ ವಾರಸುದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೇಳಿಕೊಂಡಿದ್ದಾರೆ. ಈ ಲಾರಿ ಮಂಗಳೂರಿನಿಂದ ಬನ್ನೂರಿಗೆ ಅಕ್ಕಿಯನ್ನ ಸಾಗಿಸುತ್ತಿತ್ತು ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಹಾಗೆಯೇ ಬಡವರ ಅನ್ನಭಾಗ್ಯ ಅಕ್ಕಿ ಹಗಲು ದರೋಡೆಕೋರರ ಪಾಲಾಗುತ್ತಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಈ ಪ್ರಕರಣ ಆಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಕದಿಮರಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕೂಡಲೇ ಸಂಪೂರ್ಣ ತನಿಖೆ ನಡೆಸಿ ಕಾಳಸಂತೆ ಕೋರರನ್ನ ಹಿಡಿದು ತಕ್ಕ ಶಿಕ್ಷೆ ಕೊಡಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಆಕ್ಸಿಡೆಂಟ್ ನಡೆದಿತ್ತು. ಆ ಲಾರಿನ ಪೊಲೀಸ್ನವರು ಹಿಡ್ಕೊಬಂದು ಸ್ಟೇಷನ್ ಹತ್ರ ನಿಲ್ಲಿಸಿದ್ರು. ಸ್ಟೇಷನ್ ಹತ್ರ ನಿಲ್ಲಿಸಿ ನನಗೆ ಶನಿವಾರ ಇದರೊಳಗಡೆ ಅಕ್ಕಿ ಇದೆ, ನೀವು ಬಂದು ಪರಿಶೀಲನೆ ಮಾಡಿ ಅಂತ ಹೇಳಿ ನನಗೆ ಇದು ನಿಮ್ಮ ಪಡಿತರ ಅಕ್ಕಿನೂ ಅಲ್ವಾ ಅಂತೇಳಿ ಪರಿಶೀಲನೆ ಮಾಡಿ ಅಂತ ಹೇಳಿ ನಮಗೆ ಮನವಿ ಪತ್ರ ಕೊಟ್ಟಿದ್ದರು. ಅದ್ರ ಮೇರೆಗೆ ನಾನು 14ನೇ ತಾರೀಕು ನಿನ್ನೆ ಬಂದು ಅದರಲ್ಲಿರೋ ಅಕ್ಕಿನೆಲ್ಲ ನಾನು ಕೆಳಗಡೆ ಇಳಿಸಿ
ಪರಿಶೀಲನೆ ಮಾಡಲಾಗಿ ಅದರಲ್ಲಿ 85 ಚೀಲ ಬಾಯ್ಲ್ಡ್ ರೈಸು, 132 ಚೀಲ ಸಾಮಾನ್ಯ ರೈಸು ಅದು ಸಿಕ್ಕಿದೆ. ಆ 132 ಚೀಲ ಏನು ಸಾಮಾನ್ಯ ರೈಸ್ ಇದೆ ಅದು ಮೇಲ್ನೋಟಕ್ಕೆ ಮಾತ್ರ ನಮ್ಮ ಪಡಿತರ ವಿತರಣೆ ಮಾಡೋ ಅಕ್ಕಿ ಹಂಗೆ ಕಂಡು ಬಂದಿದೆ. ಅದರ ಮೇರೆಗೆ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. FIR ದಾಖಲೆ ಮಾಡಿದ್ದಾರೆ ನಿನ್ನೆ. ಇವತ್ತು ಬೆಳಗ್ಗೆ ಮತ್ತೆ ಅದನ್ನು ಮಾಜರ್ ಮಾಡಲಿಕ್ಕೆ ನಮಗೆ ಆಲೂರು ಪೊಲೀಸ್ ಸ್ಟೇಷನಿಂದ ನಮಗೆ ಕರೆದಿದ್ದರು. ಬಂದು ಈಗ ನಮ್ಮ ಸಮ್ಮುಖದಲ್ಲಿ ಮಾಜರ್ ಮಾಡಿದ್ದಾರೆ. ಆ ಮುಂದಿನ ಕ್ರಮ ಅವರ ತನಿಖೆನ ಕೈಗೊಳ್ತಾರೆ ಸರ್. ಅಖಿಲ ಭಾರತ ವೀರಶೈವ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದ ಪದಾಧಿಕಾರಿಗಳು ಸೇರಿದಂತೆ ನಾನಾ ರಾಜಕೀಯ ಪಕ್ಷದ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ತೀವ್ರ ಸಂತಾಪ ವ್ಯಕ್ತಪಡಿಸಿ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿ ಲಿಂಗಾಯತ ಮಹಾಸಭಾ ವತಿಯಿಂದ ಆಯೋಜಿಸಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು, ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಮರ್ಪಿಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಸಂಗಮೇಶ್ವರ ಸ್ವಾಮೀಜಿ, ಶಾಮನೂರು ಶಿವಶಂಕರಪ್ಪ ಅವರು ವೀರಶೈವ ಲಿಂಗಾಯತ ಸಮಾಜದ ಸಂಘಟನೆ, ಶೈಕ್ಷಣಿಕ ಅಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿ ಅವರ ಅಗಲಿಕೆ ಸಮಾಜಕ್ಕೆ ಅಪಾರ ನಷ್ಟವಾಗಿದೆ ಎಂದು ಹೇಳಿದರು. ನಿನ್ನೆ ದಿನ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗೈಕ್ಯರು ಆಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ಭಾಳ ದುಃಖಕರವಾಗಿರ್ತಕ್ಕಂಥ ಸಂಗತಿ. ನಮ್ಮ ಸಮಾಜಕ್ಕೆ ಅಪಾರವಾಗಿರ್ತಕ್ಕಂಥ ನಷ್ಟ ಆಗಿದೆ. ಯಾಕೆ ಅಂತಂದರೆ ಅವರು 60 ವರ್ಷಗಳ ಕಾಲ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಸೇವೆಯನ್ನು ಸಲ್ಲಿಸುತ್ತಿದ್ದು, ಹಾಗೆಯೇ ಸಮಾಜದ ಏಳಿಗೆಗಾಗಿ ಬಹಳಷ್ಟು ಶ್ರಮಪಟ್ಟಿರ್ತಕ್ಕಂಥ ಮಹಾನ್ ನಮ್ಮ ನಾಯಕರಾಗಿರ್ತಕ್ಕಂಥವರು. ಇವತ್ತಿನ ದಿವಸ ಅವರು ಅಗಲಿದ್ದಾರೆ. ನಮ್ಮ ಸಮಾಜಕ್ಕೆ ಹೇಳಲಾರದಷ್ಟು ನಷ್ಟ ಆಗಿದೆ. ಅವರು ಎಲ್ಲರನ್ನೂ ತಮ್ಮೊಂದಿಗೆ ಕರೆದುಕೊಂಡು ಹೋಗುವಂತಹ ಸರಳ ಸಜ್ಜನಿಕೆ ವ್ಯಕ್ತಿತ್ವವುಳ್ಳವರಾಗಿದ್ದರು. ಅಜಾತ ಶತ್ರುವಾಗಿದ್ದರು. ಅವರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಸಮಾಜದ ಹಿತದೃಷ್ಟಿಯಿಂದ ಎಲ್ಲರನ್ನೂ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ವೀರಶೈವ ಲಿಂಗಾಯತ ಮಹಾಸಭೆಯ ಇದು ರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಮಹಾಸಭೆಗೆ ಅವರು 30 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಕ್ಕಂಥವರಾಗಿದ್ದಾರೆ. ಅವರ ಸೇವೆ ಅನುಪಮವಾಗಿರ್ತಕ್ಕಂಥದ್ದು, ಆದರಣೀಯವಾಗಿರ್ತಕ್ಕಂಥದ್ದು. ಹಾಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವಾದರೂ ಭಾವಿಸ್ತಾ ಇವತ್ತು ನಮ್ಮ ಸಮಾಜ ದುಃಖದಲ್ಲಿ ಇದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಭಾವಿಸ್ತೀವಿ. ಶ್ರದ್ಧಾಂಜಲಿ ಸಭೆಯಲ್ಲಿ ಸಮಾಜದ ಹಿರಿಯರು, ಯುವ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಮೃತರಿಗೆ ಮೌನಾಚರಣೆ ಮೂಲಕ ಗೌರವ ನಮನ ಸಲ್ಲಿಸಲಾಯಿತು. ಹಿರಿಯರು ಆದಂಥ, ಶಾಸಕರು ಆದಂಥ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ಹಾಸನದ ವೀರಶೈವ ಲಿಂಗಾಯತ ಸಮಾಜ ಹಾಗೂ ವೀರಶೈವ ಲಿಂಗಾಯತ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಘ, ಜಿಲ್ಲಾ ಸಂಘ ಎಲ್ಲರೂ ಸೇರಿ ಇವತ್ತು ಸಮಾಜ ವತಿಯಿಂದ ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸ್ತಾ ಇದ್ದೀವಿ. ಅವರಿಗೆ 1 ನಿಮಿಷ ಮೌನವನ್ನು ಆಚರಿಸುವ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇವೆ. ಜಿಲ್ಲಾ ಕ್ರೀಡಾ ಪರಿಷತ್ ವತಿಯಿಂದ ಖ್ಯಾತ ವೈದ್ಯ ದಿವಂಗತ ಡಾಕ್ಟರ್ ಎಸಿ ಮುನಿವೆಂಕಟೇಗೌಡ ಅವರ ಜನ್ಮದಿನದ ಪ್ರಯುಕ್ತ ಡಿಸೆಂಬರ್ 27 ಮತ್ತು 28ರಂದು ಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಕರಾಟೆ ಹಾಗೂ ಜುಡೋ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಪರಿಷತ್ ಕಾರ್ಯಾಧ್ಯಕ್ಷ ಕೆಎಸ್ಎನ್ ಮೂರ್ತಿ ಅವರು ತಿಳಿಸಿದರು. ನಗರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಎಸಿಎಂ ಚಾರಿಟಬಲ್ ಟ್ರಸ್ಟ್, ಆಶ್ರಯ ಸೆಂಟರ್ ಫಾರ್ ಟ್ರಾನ್ಸ್ಫಾರ್ಮೇಷನ್, ಜಿಲ್ಲಾ ಅಮೇಚೂರ್ ಬಾಡಿ ಬಿಲ್ಡರ್ ಸಂಸ್ಥೆ, ಜಿಲ್ಲಾ ಅಮೇಚೂರ್ ಜೋಡೋ ಸಂಸ್ಥೆ ಇವರ ವತಿಯಿಂದ ಡಾಕ್ಟರ್ ಎಸಿ ಮುನಿವೆಂಕಟೇಗೌಡ ಅವರ ಜನ್ಮದಿನದ ಅಂಗವಾಗಿ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ 2 ದಿನಗಳ ಕಾಲ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್, ಜಿಲ್ಲಾ ಅಮೇಚೂರ್ ಜೂಡೋ ಸಂಸ್ಥೆ, ಡಾಕ್ಟರ್ ಮುನಿವೆಂಕಟೇಗೌಡ ಜನ್ಮದಿನದ ಅಂಗವಾಗಿ ಈ ಎಲ್ಲ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಜಿಲ್ಲಾ ಮಟ್ಟದ ಜೂಡೋ ಸ್ಪರ್ಧೆ, ಕರಾಟೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಅದಲ್ಲದೆ ನಮ್ಮ ಜಿಲ್ಲೆಯವರೇ ಆಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕ ಗಳಿಸಿದಂಥ ಕ್ರೀಡಾಪಟುಗಳಿಗೆ ಮತ್ತು ಕೆಲವು ಕ್ರೀಡಾರಂಗದಲ್ಲಿ ಸಾಧಕರಿಗೆ ಸನ್ಮಾನ ಮಾಡತಕ್ಕಂಥ ಕಾರ್ಯಕ್ರಮ ಇದೆ. ಇದನ್ನು ಹೆಚ್ಚಿನ ವಿಚಾರಗಳನ್ನು ನಮ್ಮ ಕಾರ್ಯದರ್ಶಿಗಳ ನಿರಂಜನರವರು ಸ್ಪರ್ಧೆ ಯಾವ ರೀತಿ ನಡೆಯುತ್ತೆ, ಹಾಗೆ ಎಷ್ಟು ಜನ ಬರ್ತಾರೆ ಅನ್ನೋದು ಡೀಟೇಲನ್ನು ಇವರು ಹೇಳ್ತಾರೆ. ದಿನಾಂಕ 27/12 ಮೈಸೂರು ಜಿಲ್ಲಾ ಕ್ರೀಡಾ ಪರಿಷತ್ ಗೌರವ ಕಾರ್ಯದರ್ಶಿ ನಿರಂಜನ್ ಮಾತನಾಡಿ, ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಡಿಸೆಂಬರ್ 27ರಂದು ವಲಯ ಮಟ್ಟದ ಜೂಡೋ ಸ್ಪರ್ಧೆಯನ್ನು ಆಯೋಜಿಸಿದ್ದು 200ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸುವ ನಿರೀಕ್ಷೆ ಇತ್ತು.
ಡಿಸೆಂಬರ್ 28ರಂದು 5ನೇ ಹಾಸನ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ಅಧಿಕೃತ ಕ್ರೀಡೆಗಳಲ್ಲಿ ಬಹುಮಾನ ಪಡೆದ ಹಾಸನ ಜಿಲ್ಲೆಯ ಕ್ರೀಡಾಪಟುಗಳನ್ನು ಸನ್ಮಾನಿಸಲಾಗುವುದು. ಇದರ ಜೊತೆಗೆ ಏಕಲವ್ಯ ಪ್ರಶಸ್ತಿ ಪಡೆದಂತಹ ಹಾಸನ ಜಿಲ್ಲೆಯ ವೇಟ್ ಲಿಫ್ಟರ್ ಉಷಾ, ಜೀವಮಾನ ಸಾಧನಾ ಪ್ರಶಸ್ತಿ ಪಡೆದಿರುವ ಫುಟ್ಬಾಲ್ ತರಬೇತಿದಾರ ಕೃಷ್ಣ, ಹಾಕಿ ತರಬೇತುದಾರರಾದ ರವೀಶ್ ಅವರನ್ನು ಗೌರವಿಸಲಾಗುವುದು ಎಂದು ತಿಳಿಸಿದರು. ಹಾಗೂ ಫುಟ್ಬಾಲ್ನಲ್ಲಿ ಕೃಷ್ಣರವರು ಫುಟ್ಬಾಲ್ ತರಬೇತಿದಾರರು ಹಾಗೂ ಹಾಕಿ ತರಬೇತಿದಾರಂಥ ರವೀಶ್ ಇವರುಗಳಿಗೆ ಏಕಲವ್ಯ ಅವಾರ್ಡ್ ಪಡೆದಿರ್ತಕ್ಕಂಥ ಮಾನ್ಯರುಗಳಿಗೂ ಕೂಡ ನಾವು ಒಂದು ಸನ್ಮಾನ ಸಮಾರಂಭವನ್ನು ನಡೆಸ್ತಾ ಇದ್ದೀವಿ. ಇದೆಲ್ಲದರ ಮುಖ್ಯ ಕಾರಣಕರ್ತರು ACM ಚಾರಿಟಬಲ್ ಟ್ರಸ್ಟ್, ಆಶ್ರಯ ಸೆಂಟರ್ ಫಾರ್ ಟ್ರಾನ್ಸ್ಫಾರ್ಮೇಷನ್ ಹಾಸನ. ಇವರು ಮುಖ್ಯ ಸೂತ್ರಧಾರಿಗಳಾಗಿ ಅದನ್ನು ಕಾರ್ಯನಿರ್ವಹಿಸಲು ನಮಗೆ ಉತ್ತೇಜನ ನೀಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ವಂದನೆಯನ್ನು ತಿಳಿಸಲಿದ್ದೇನೆ. ಇದ್ರ ಜೊತೆಗೆ ಹಾಸನ ಜಿಲ್ಲಾ ಅಮೆಚೂರ್ ಜೋಡಾ ಸಂಸ್ಥೆ, ಹಾಸನ ಜಿಲ್ಲಾ ಅಮೆಚೂರ್ ಬಾಡಿ ಬಿಲ್ಡರ್ ಸಂಸ್ಥೆ, ಜಿಲ್ಲಾ ಕ್ರೀಡಾ ಪರಿಷತ್ ಇಷ್ಟು ಕೂಡ ಸಹಯೋಗದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಪ್ರಥಮ ಬಾರಿಗೆ ಜೂಡೋ ನಮ್ಮ ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ನಡೆದಿಲ್ಲ. ಇದು ಪ್ರಥಮ ಬಾರಿಗೆ ನಾವು ನಡೆಸ್ತಾ ಇದ್ದೀವಿ. ಇಲ್ಲಿ ಜೂಡೋ ಅಸೋಸಿಯೇಷನ್ ನಾವು ಸ್ಥಾಪನೆ ಮಾಡಿಕೊಂಡು ಕಳೆದ ವರ್ಷ ಸ್ಥಾಪನೆ ಮಾಡಿದ್ದೀವಿ. ಈ ವರ್ಷ ಅದನ್ನು ಮೈಸೂರು ವಿಭಾಗ ಮಟ್ಟದಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತಾಯಿದ್ದೀವಿ. ಮುಂದಿನ ಒಂದು ವಿಶೇಷತೆಯನ್ನು ನಮ್ಮ ವೆಂಕಟೇಶ್ ಮೂರ್ತಿಯವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಕ್ರೀಡಾ ಪರಿಷತ್ ಅಧ್ಯಕ್ಷ RP ವೆಂಕಟೇಶ್ ಮೂರ್ತಿ, ಶರತ್ ಚಂದ್ರ, ಡಾಕ್ಟರ್ ಮಾಧವ ಮತ್ತಿತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ದಸ್ತು ಪತ್ರ ಬರಹಗಾರರ ಒಕ್ಕೂಟದ ನಿರ್ಣಯದಂತೆ ಕಾವೇರಿ 2 ತಂತ್ರಾಂಶದ ಜಾರಿಯ ಪರಿಣಾಮ ಉಂಟಾದ ತಾಂತ್ರಿಕ ಗೊಂದಲಗಳು, ಸಾರ್ವಜನಿಕರಿಗೆ ಎದುರಾಗುತ್ತಿರುವ ಅನಾಹುತ ಹಾಗೂ ಪತ್ರ ಬರಹಗಾರರ ವೃತ್ತಿ ಭದ್ರತೆಯ ಸಂಕಟ ವಿರೋಧಿಸಿ ಮಿನಿ ವಿಧಾನಸೌಧದ ಆವರಣದಲ್ಲಿ ಒಕ್ಕೂಟದಿಂದ ಇಂದು ಪ್ರತಿಭಟನಾ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಪತ್ರ ಬರಹಗಾರರ ಒಕ್ಕೂಟದ ಸಂಘಟಕ G. ಕೃಷ್ಣ ಮಾಧ್ಯಮದೊಂದಿಗೆ ಮಾತನಾಡಿ, ಸರ್ಕಾರವು ಪಾರದರ್ಶಕತೆ, ವೇಗ ಹಾಗೂ ಡಿಜಿಟಲೀಕರಣದ ಹೆಸರಿನಲ್ಲಿ ಜಾರಿಗೆ ತಂದಿರುವ ಕಾವೇರಿ 2 ತಂತ್ರಾಂಶ, ಅದರಲ್ಲೂ ವಿಶೇಷವಾಗಿ ಸಿಟಿಜನ್ ಲಾಗಿನ್ ವಿಧಾನವು ಸಾರ್ವಜನಿಕರಿಗೆ ಹಾಗೂ ಅನುಭವ ಸಂಪನ್ನ ಪತ್ರ ಬರಹಗಾರರಿಗೆ ಭಾರಿ ತೊಂದರೆ ಸೃಷ್ಟಿಸಿದೆ. ಆಸ್ತಿ ನೋಂದಣಿ ಎಂಬುದು ಸಾಮಾನ್ಯ ನಾಗರಿಕರಿಗೆ ಜೀವನದಲ್ಲಿ ಬರುವ ಕೆಲಸವಾಗಿದ್ದರು ಅದರ ಪ್ರಕ್ರಿಯೆಯನ್ನು ಸಂಪೂರ್ಣ ಆನ್ಲೈನ್ಗೊಳಿಸಿರುವ ಹಿನ್ನೆಲೆಯಲ್ಲಿ 80% ಸಾರ್ವಜನಿಕರು, ಅವಿದ್ಯಾವಂತರು, ರೈತರು, ಕೂಲಿ ಕಾರ್ಮಿಕರು ದೊಡ್ಡ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದರು. ಪತ್ರ ಬರಹಗಾರರ ಪ್ರಮುಖ ಬೇಡಿಕೆಗಳೆಂದರೆ ರಾಜ್ಯದ ಎಲ್ಲ ಪರವಾನಗಿ ಪಡೆದ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ಐಡಿ ನೀಡಬೇಕು, ನೋಂದಾಯಿಸಲ್ಪಡುವ ಪ್ರತಿ ದಸ್ತಾವೇಜಿಗೆ ಪತ್ರ ಬರಹಗಾರ ಅಥವಾ ವಕೀಲರ ಬಿಕ್ಕಳಂ ಕಡ್ಡಾಯ ಮಾಡಬೇಕು, ಎಲ್ಲ ಪತ್ರ ಬರಹಗಾರರಿಗೆ ರಾಜ್ಯಾದ್ಯಂತ ಏಕಮಾದರಿ ಗುರುತಿನ ಚೀಟಿ ನೀಡಬೇಕು, ಪತ್ರ ಬರಹಗಾರರ ವೃತ್ತಿ ಉಳಿಯಲಿ, ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ನೋಂದಣಿ ಪ್ರಕ್ರಿಯೆ ಸಿಗಲಿ ಎಂಬ ಉದ್ದೇಶದಿಂದ ಈ ಹೋರಾಟ ಮಾಡಲಾಗುತ್ತಿದೆ ಎಂದರು. ಸಾರ್ವಜನಿಕರಿಗೂ ಹಾಗೂ ಪತ್ರ ಬರಹಗಾರರಿಗೆ ಏನು ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ, ಕಾವೇರಿ 2 ತಂತ್ರಾಂಶದ ಮೂಲಕ ನೋಂದಣಿ ಪ್ರಕ್ರಿಯೆಯನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಇದರಿಂದ ಹಲವಾರು ಸಮಸ್ಯೆಗಳು ಉದ್ಭವಿಸ್ತಾ ಇದ್ದಾವೆ. ಸಮಸ್ಯೆಗಳನ್ನ ಪರಿಹರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹಾಗೆ ಈ ಸಮಸ್ಯೆ ಉದ್ಭವ ಆಗ್ತಿರೋದಕ್ಕೆ ಮೇಯ್ನ್ ಕಾರಣ ತಂತ್ರಾಂಶ ಲೋಪದೋಷ ಅಂತ ಒಂದು ಕಡೆ ಆದರೆ, ಇನ್ನೂ ಒಂದು ಕಡೆ ಎಲ್ಲ ಸಾರ್ವಜನಿಕರಿಗೂ 100% ಈ ಆನ್ಲೈನ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡೋದಾಗಲಿ ಅಥವಾ ಎಲ್ಲ ಅನಕ್ಷರಸ್ಥರು ಸಮೇತ ಇಲ್ಲ. ಹಾಗಾಗಿ ಇದನ್ನು ಯಾರು ಕಂಪ್ಯೂಟರ್ ನಾಲೆಡ್ಜ್ ಇದೆ ಅವ್ರ ಮೂಲಕ ನೋಂದಣಿ ಮಾಡಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಇದನ್ನು ಕೆಲವರು ದುರುಪಯೋಗನೂ ಪಡಿಸ್ಕೊಂಡು ಮಾಡ್ತಾ ಇದ್ದಾರೆ. ಇದನ್ನು ಪರಿಹಾರ ಮಾಡಲಿಕ್ಕೋಸ್ಕರ ನಾವು ಪತ್ರ ಬರಹಗಾರರಿಗೆ ವಿಶೇಷ ಲಾಗಿನ್ ಈಗಾಗಲೇ ಏನು ತೆಲಂಗಾಣ ಮತ್ತು ತಮಿಳುನಾಡು ಇರ್ತಕ್ಕಂಥ ರೀತಿ ನಮಗೂ ಸಮೇತ ಪ್ರತ್ಯೇಕ ಲಾಗಿನ್ ಕೊಟ್ಟರೆ, ಈಗಾಗಲೇ ಸರ್ವೇರಿಗೆ ಕೊಟ್ಟಿದ್ದಾರೆ ಮತ್ತು CAಗಳಿಗೆ ಕೊಟ್ಟಿದ್ದಾರೆ. ಈ ರೀತಿ ನಮಗೂ ಸಮೇತ ಪ್ರತ್ಯೇಕ ಲಾಗಿನ್ ಕೊಟ್ಟರೆ ಆ ಪ್ರತ್ಯೇಕ ಲಾಗಿನ್ ಮೂಲಕ ನಾವು ನೋಂದಣಿ ಮಾಡ್ತೀವಿ. ಈ ನೋಂದಣಿ ಮೂಲಕ ಏನಾಗ್ತದೆ, ಸಾರ್ವಜನಿಕರಿಗೆ ಅಥವಾ ಏನು ಕಾನೂನು ಪ್ರಕ್ರಿಯೆ ನಡೆದರೆ ಅದು ನೋಂದಣಿ ಮಾಡಿದ್ರೆ ಯಾರು ಅಂತ ಗೊತ್ತಾಗುತ್ತೆ. ಈಗ ನಿಮಗೆ ತಮಿಳುನಾಡಲ್ಲಿ ಆಗಿರ್ತಕ್ಕಂಥ ನೋಂದಣಿನಲ್ಲಿ ಪತ್ರ ಬರಹಗಾರರ ಭಾವಚಿತ್ರ ಸಮೇತ ನೋಂದಣಿ ಪತ್ರದ ಹಿಂಭಾಗದಲ್ಲಿ ಪ್ರಿಂಟ್ ಆಗ್ತಾಯಿದೆ. ಅದೇ ರೀತಿ ನಮ್ಮಲ್ಲೂ ಆಯಿತು ಅಂತ ಅಂದರೆ ಈ ಜನಗಳಿಗೆ ಸಾರ್ವಜನಿಕ ಆಗ್ತಕ್ಕಂಥ ಮೋಸ ವಂಚನೆ ತಡೆಗಟ್ಟಲಿಕ್ಕೆ ಒಂದು ಸಾಧ್ಯ ಆಗ್ತದೆ. ಹಾಗೆಯೇ ಎಲ್ಲ
ದಸ್ತಾವೇಜು ನೋಂದಣಿ ಆಗ್ತಕ್ಕಂಥ ಪತ್ರಗಳಲ್ಲಿ ಎಲ್ಲ ದಸ್ತಾವೇಜುಗಳಲ್ಲಿ ಪತ್ರ ಬರಹಗಾರರ ಅಥವಾ ವಕೀಲರ ಬಿಕ್ಲಮ್ಮು ಕಡ್ಡಾಯ ಮಾಡಬೇಕು ಅಂತ ಒಂದು ಒತ್ತಾಯ ಆದರೆ ಇಡೀ ರಾಜ್ಯದಲ್ಲಿ ನಮಗೆ ಇರ್ತಕ್ಕಂಥ ಎಲ್ಲ ಪತ್ರ ಬರಹಗಾರರಿಗೆ ಅಂದರೆ ಸರ್ಕಾರನೇ ಅವರಿಗೆ ಪರವಾನಗಿ ಕೊಟ್ಟಿದೆ, ಪರೀಕ್ಷೆ ನಡೆಸಿ ಪರವಾನಗಿ ಕೊಟ್ಟಿದೆ. ಆ ಪರವಾನಗಿನ ಪ್ರತಿ ವರ್ಷವೂ ಸಮೇತ ನವೀಕರಣ ಮಾಡ್ತಾಯಿದ್ದೀವಿ. ನಾವೇನು ದಸ್ತಾವೇಜು ನೋಂದಣಿ ಮಾಡ್ತಾಯಿದ್ದೀವಿ ಆ ನೋಂದಣಿನ ಪೂರ್ತಿ ಡೀಟೇಲ್ಸ್ನ ಕೊಡಿಸಿ ನಾವು ನವೀಕರಣ ಮಾಡ್ತಾಯಿದ್ದೀವಿ. ನವೀಕರಣಕ್ಕೆ ಸಮೇತ ನಾವು ಇಂತಿಷ್ಟು ಶುಲ್ಕ ಅಂತ ಸರ್ಕಾರ ತೊಗೊತಾ ಇದೆ. ಸೊ ಇಂಥವ್ರು ಯಾರು ಅಂತ ಜನಗಳಿಗೆ ಗೊತ್ತಾಗಬೇಕು, ಅನಧಿಕೃತ ವ್ಯಕ್ತಿಗಳು ಯಾರು ಅಂತ ಜನಗಳಿಗೆ ಗೊತ್ತಾಗಬೇಕು. ಇದಕ್ಕೋಸ್ಕರನೇ ಪ್ರತಿಯೊಬ್ಬರಿಗೂ ಸಮೇತ ಕರ್ನಾಟಕ ರಾಜ್ಯ ಇರ್ತಕ್ಕಂಥ ಪ್ರತಿ ಪತ್ರ ಬರಹಗಾರರಿಗೆ ಅವರದೇ ಆದಂಥ ಸರ್ಕಾರದಿಂದ ಗುರುತಿನ ಚೀಟಿನ ನೀಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಸೊ ಇದನ್ನು ಸರ್ಕಾರಕ್ಕೆ ಗಮನ ಸೆಳೆಯೋ ಉದ್ದೇಶಕ್ಕೋಸ್ಕರ ಎಲ್ಲ ಕಡೆ ನಾವು ಈ ಥರ ಮುಷ್ಕರ ಮಾಡ್ತಾಯಿದ್ದೀವಿ. ಹಾಗೆ ನಾಳೆ ಬೆಳಗಾವಿಯಲ್ಲಿ ವಿಶೇಷ ಅಧಿವೇಶನ ನಡೀತಾ ಇದೆ. ಚಳಿಗಾಲ ಅಧಿವೇಶನದ ಸುವರ್ಣಸೌಧದ ಮುಂದೆ ಇಡೀ ಕರ್ನಾಟಕ ರಾಜ್ಯದ ಇರ್ತಕ್ಕಂಥ ಎಲ್ಲ ಪತ್ರ ಬರಹಗಾರರ ಸಮೇತ ಅಲ್ಲಿ ನಮ್ಮ ಮುಷ್ಕರ ಮಾಡ್ತಾಯಿದ್ದೀವಿ. ನಮ್ಮ ಉದ್ದೇಶ ಈ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರಬೇಕು ಮತ್ತು ಸಾರ್ವಜನಿಕರಿಗೂ ಹಾಗೂ ಪತ್ರ ಬರಹಗಾರತಕ್ಕಂಥ ಈ ಸಮಸ್ಯೆಗಳನ್ನ ನಿವಾರಿಸಿ ದಸ್ತಾವೇಜು ನೋಂದಣಿ ಪ್ರಕ್ರಿಯೆ ಸುಗಮವಾಗಬೇಕು ಅನ್ನೋದು ಒಂದು ಮಾತ್ರ ನಮ್ಮ ಉದ್ದೇಶ ಆಗಿದೆ. ನಮಸ್ಕಾರ, ಧನ್ಯವಾದಗಳು. ಜಿ ಕೃಷ್ಣ, ನಾನು ಪತ್ರ ಬರಹಗಾರ, ಹಾಗೆ ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರ ಸಂಘದ ಒಕ್ಕೂಟದ ಜಿಲ್ಲಾ ಸಂಘಟನಾಕಾರ. ನಮಸ್ತೆ. ಪ್ರತಿಭಟನೆಯಲ್ಲಿ ಪತ್ರ ಬರಹಗಾರರ ಒಕ್ಕೂಟದ ಪರಮೇಶ್, ತುಳಸಿದಾಸ್, ರೇಖಾ ಪ್ರಸಾದ್, ರಾಜಮ್ಮ, ತುಳಸಿ ಪ್ರಸಾದ್ ಇತರರು ಹಾಜರಿದ್ದರು. ಚನ್ನರಾಯಪಟ್ಟಣದ ಹೊಸ ಬಸ್ ನಿಲ್ದಾಣದ ಎದುರು ಇರುವ ಕುವೆಂಪು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಆಟೋ ನಿಲ್ದಾಣದ ಮೇಲ್ಛಾವಣಿಯನ್ನ ಶ್ರವಣಬೆಳಗೊಳದ ಶಾಸಕರಾದ ಸಿಎನ್ ಬಾಲಕೃಷ್ಣ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ದಶಕಗಳಿಂದ ಆಟೋ ಚಾಲಕರ ಬೇಡಿಕೆಯಾದಂತಹ ನಿಲ್ದಾಣದ ಚಾವಣಿಯನ್ನ ಈ ದಿನ 2 ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಲಾಗಿದೆ ಎಂದರು. ಎಲ್ಲ ಆಟೋ ಚಾಲಕರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು. ಅದೇ ರೀತಿ ಎಲ್ಲ ಆಟೋ ಚಾಲಕರು ವಾಹನ ಪರವಾನಗಿ ಕಡ್ಡಾಯವಾಗಿ ಇನ್ಶೂರೆನ್ಸ್ಗಳನ್ನು ಮಾಡಿಸಿಕೊಂಡು ಜಾಗೃತಿಯಿಂದ ವಾಹನ ಚಾಲನೆ ಮಾಡಬೇಕೆಂದು ಸಲಹೆ ನೀಡಿದರು. ಆಟೋ ಚಾಲಕರು ಮಾಲೀಕರ ಸಂಘದ ಒಂದೇನು ಬಸ್ ನಿಲ್ದಾಣದ ಹತ್ತಿರ ಆಟೋ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿರುವಂಥ ಈ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಪುರಸಭಾ ಮಾಜಿ ಕುವೆಂಪು ಆಟೋ ನಿಲ್ದಾಣವನ್ನು ಉದ್ಘಾಟನೆ ಮಾಡಿರುವಂಥ ಶುಭ ಸಂದರ್ಭದಲ್ಲಿ ನಮ್ಮೊಂದಿಗೆ ಆಸೀನರಾಗಿರುವಂಥ ಪುರಸಭಾ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದಂಥ ಮೋಹನ್ ಕುಮಾರ್ ಅವರೇ, ಹಾಗೂ ನಮ್ಮ ಜಿಲ್ಲಾ ಸಹಕಾರಿ ಯೂನಿಯನ್ನ ನಿರ್ದೇಶಕರಾದಂಥ ಒಕ್ಕಂಡಿ ರಾಜನ್ ಅವರೇ, ಈ ಒಂದು 3 ವರ್ಷಗಳಿಂದಲೂ ಕೂಡ ಇಲ್ಲಿ ಆಟೋದಲ್ಲಿ ಸೇವೆ ಸಲ್ಲಿಸಿರುವಂಥ ಶ್ವೇತಾ ರಂಗಪ್ಪಣ್ಣವರೇ, ಅಧ್ಯಕ್ಷರಾದಂಥ ಚಿಕ್ಕೇಗೌಡ್ರೆ, ಇವತ್ತು ನಮ್ಮ ಸೂಚನೆ ಮೇರೆಗೆ ಜವಾಬ್ದಾರಿಯನ್ನು ಹೊತ್ಕೊಂಡು ಇದನ್ನು ಒಂದು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಸೂಚನೆ ಮಾಡಿರುವಂಥ ನಮ್ಮ ಬಾಬೂರವರೇ, ಮಂಜು ಅವರೇ, ಈ ಒಂದು ಆಟೋ ಚಾಲಕರು ಮಾಲೀಕರ ಸಂಘದ ಎಲ್ಲ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಅದೇ ರೀತಿ ನಿರ್ದೇಶಕರು, ಎಲ್ಲ ಪದಾಧಿಕಾರಿಗಳೇ, ಪ್ರೇಮು ಅವರೇ, ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಕಾಂಕ್ರೀಟ್ ನೆಲಹಾಸನ್ನು ಕೂಡ ಉದ್ಘಾಟನೆ ಮಾಡಿ ಬಂದಿದೆ. ಇಡೀ ರಾಜ್ಯಕೋಶ ಪಾಲಕಮರದಲ್ಲಿ ಸ್ಕೇಟಿಂಗ್ ಅವಕಾಶವನ್ನು SKY ಒಂದು ಸಂಸ್ಥೆ ಅವಕಾಶವನ್ನು ಮಾಡಿದೆ. ಅವ್ರು ರಿಕ್ವೆಸ್ಟ್ ಕೂಡ ಮಾಡಿದರು, ಅದನ್ನು ಒಂದು ಸುಸಜ್ಜಿತವಾಗಿ ಅದನ್ನು ಮಾಡಿಸ್ಕೊಟ್ಟಿದೆ. ಅದನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಸುಮಾರು 50 ಮಕ್ಕಳಿಗೆ ನೋಂದಣಿಯಾಗಿದ್ದಾರೆ. ಆ ಒಂದು ಸೌಲಭ್ಯವನ್ನು ಕೂಡ ಎಲ್ಲ ಪೇರೆಂಟ್ಸು ಅವ್ರ ಮಕ್ಕಳಿಗೆ ಉಪಯೋಗ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಸಹಕಾರವನ್ನು ಮಾಡಬೇಕು ಅಂತ ಕೂಡ ಹೇಳಿ, ಇನ್ನೂ ಕೂಡ 6-7 ಪಾರ್ಕ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ಅದಾದಮೇಲೆ ಅವೆಲ್ಲವನ್ನು ಕೂಡ ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡ್ ಇಲ್ಲಿ ಇರ್ತಕ್ಕಂಥ ಬಸ್ಸು 100 ಬಸ್, ಅದು 4 ಟ್ರಿಪ್ ಆದರೂ 400-500 ಆಗ್ತದೆ. 1500 ಟೋಟಲ್ ಅದು ಸೇರ್ಕೊಂಡಾಗೆ ಬಸ್ಸು ಬಂದು ಹೋಗ್ತಕ್ಕಂಥದ್ದು 24 ಗಂಟೆಗಳಲ್ಲಿ 2053 ಹೈಯೆಸ್ಟು ಇದು ಬಸ್ಸಿನ ಒಂದು ಮೂವ್ಮೆಂಟ್ ಇರ್ತಕ್ಕಂಥದ್ದು ನಮ್ಮ ಚನ್ನರಾಯಪಟ್ಟಣ ಬಸ್ ಸ್ಟ್ಯಾಂಡ್ನಲ್ಲಿ. ಇದರ ಡಿಪೋ ಮತ್ತು ಇನ್ನಿತರ ಡೆವಲಪ್ಮೆಂಟ್ಸ್ಗೆ ಇವತ್ತು 1 ಕೋಟಿ ಅನುದಾನವನ್ನು ನೀಡಬೇಕು ಅಂತ ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ, ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ಹಾಸನ ಕಡೆಗೆ ಹೋಗ್ತಕ್ಕಂಥ ಕಾಂಪೌಂಡ್ ಹತ್ರ ಬಿಸಿಲಿನಲ್ಲಿ ನಿಂತ್ಕೊತಾ ಇದ್ದಾರೆ, ಬಿಸಿಲಿನಲ್ಲಿ ಅದಕ್ಕೂ ಕೂಡ 15 ಲಕ್ಷ ರೂಪಾಯಿ ಅನುದಾನವನ್ನು ನಮ್ಮ ಒಂದು ವ್ಯಾಪ್ತಿನಲ್ಲಿ ಈಗ ಸ್ಯಾಂಕ್ಷನ್ ಮಾಡಿಸ್ತಕ್ಕಂಥ ಕೆಲಸನೇ ಮಾಡಿದ್ದೇವೆ. ನಿಮ್ಮ ಬಸ್ ಸ್ಟ್ಯಾಂಡ್ ಒಳಭಾಗದ ಆಪೋಸಿಟ್ ಕಾಂಪೌಂಡ್ ಸೈಡ್ಗೆ ಒಂದು
ಶೆಲ್ಟರ್ಸ್ನ ನಿರ್ಮಾಣ ಮಾಡಿ ಮಳೆ ಮತ್ತು ಬೇಸಿಗೆ ಕಾಲದಲ್ಲಿ ಆಗ್ತಕ್ಕಂಥ ಸಾರ್ವಜನಿಕರಿಗೆ ಸಂಚರಿಸ್ತಕ್ಕಂಥವರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಇನ್ನೊಂದು 10-15 ದಿವಸಗಳೊಳಗಡೆ ಬುದ್ಧಿ ಪೂಜೆ ಮಾಡಿ ಅದನ್ನು ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿ, ಈ ಭಾಗಕ್ಕೆ ಒಂದು ಐಮಾಸ್ ಲೈಟ್ ಬೇಕಾಗಿದೆ ರಾತ್ರಿ ಸಮಯದಲ್ಲಿ. ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಈ ಕಡೆ ಇನ್ನೊಂದು ಐಮಾಸ್ ಲೈಟ್ ಪುರಸಭೆಯಿಂದ ಹಾಕ್ಸ್ಕೊಟ್ಟಿದೆ, ಅದನ್ನು ಕೂಡ ರೆನೋವೇಷನ್ ಮಾಡಿಸಿದ್ದೀವಿ. ಜೊತೆಗೆ ಒಂದು ಶುದ್ಧ ಕುಡಿಯ ನೀರಿನ ಘಟಕ, ಬಿಸಿ ನೀರು, ನಾರ್ಮಲ್ ವಾಟರು ಮತ್ತು ಕೋಲ್ಡ್ ವಾಟರ್ದು ಕೂಡ ಬಹುಶಃ ನೀವು ಉಪಯೋಗಿಸ್ತಾ ಇದ್ದೀರಿ ಅನ್ಸುತ್ತೆ. ಅದನ್ನು ಒಳ್ಳೆ ಒಂದು ತುಂಬ ಸುಸಜ್ಜಿತವಾದಂಥ ರೀತಿಯಲ್ಲಿ ನಿಮಗೆ ಅವಕಾಶವನ್ನು ಪಡೆದು ಅಲ್ಲಿಗೂ ಆಗ್ತದೆ, ನಿಮಗೂ ಆಗ್ತದೆ, ಎಲ್ಲರಿಗೂ ಅನುಕೂಲ ಆಗೋ ನಿಟ್ಟಿನಲ್ಲಿ ಅವಕಾಶವನ್ನು ಮಾಡಿದ್ದೀವಿ ಅಂತ ಕೂಡ ವಿಶೇಷವಾಗಿ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳನ್ನು ಸಲ್ಲಿಸಿ ನಾನು ಮಾತನ್ನು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷರಾದ ಮೋಹನ್, ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಪದಾಧಿಕಾರಿಗಳಾದ ಮಕಾನ್ ಬಾಬು, ಸಿಪಿ ಮಂಜುನಾಥ್, ಕೆರೆಬೀದಿ ರಂಗಣ್ಣ, ಗೋವಿಂದ ಕೆರೆಬೀದಿ, ತಗ್ಯಮ್ಮ, ಬಡಾವಣೆ ಶಿವರಾಜ್, ಚಿಕ್ಕಣ್ಣ, ಲಕ್ಷ್ಮಣ್ ಕ್ಯಾಂಟೀನ್ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಗಳು ಭರ್ಜರಿ ಜಯಗಳಿಸಿದ್ದಾರೆ. ಬೇಲೂರು ತಾಲೂಕಿನ ಅರಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 5 ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ 12 ಸ್ಥಾನಗಳಿಗೆ 30 ಜನ ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿದ್ದು, ಅದರಂತೆ ಒಟ್ಟು ಇಲ್ಲಿ 1200ಕ್ಕೂ ಹೆಚ್ಚು ಷೇರುದಾರರಿದ್ದು, 500ಕ್ಕೂ ಹೆಚ್ಚು ಸಾಲಗಾರ ಕ್ಷೇತ್ರದ ಮತದಾರರಿದ್ದು, 240 ಜನ ಸಾಲಗಾರರಲ್ಲದ ಕ್ಷೇತ್ರದ ಮತದಾರರು ಚುನಾವಣೆಯಲ್ಲಿ ಮತ ಚಲಾಯಿಸಿದರು. ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳಾದ ನಾಗೇಶ್ ಶೆಟ್ಟಿ, ಎಚ್.ಡಿ. ತುಳಸಿದಾಸ್, ಚಂದ್ರಶೇಖರ್, ನಿಂಗರಾಜ್, ಅನಂತರಾಜ್, ಪರಿಶಿಷ್ಟ ಮೀಸಲಿನಲ್ಲಿ ಅಣ್ಣಪ್ಪ, ಪರಿಶಿಷ್ಟ ಪಂಗಡ ರಾಮಚಂದ್ರ, ಹಿಂದುಳಿದ ವರ್ಗ ಸುಹಿಲ್ ರೆಹಮಾನ್, ಹಿಂದುಳಿದ ವರ್ಗ ಬಿ ಪುಟ್ಟರಾಜು, ಮಹಿಳಾ ಮೀಸಲಿನಲ್ಲಿ ಗಾಯತ್ರಿ ಹಾಗೂ ಪದ್ಮಾ, ಸಾಲೇತರ ಕ್ಷೇತ್ರದ ಹೇಮರಾಜ್ ಅವರು ಗೆಲುವು ಸಾಧಿಸಿದರು. ನೂತನ ನಿರ್ದೇಶಕರಿಗೆ ಅಭಿನಂದಿಸಿ ಮಾತನಾಡಿದ ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಂಎ ನಾಗರಾಜ್, ಅರಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘವು ತಾಲೂಕಿನಲ್ಲಿ 2ನೇ ಸ್ಥಾನದಲ್ಲಿದ್ದು, ಉತ್ತಮ ಕೃಷಿ ವ್ಯವಹಾರ ನಡೆಸುವ ಮೂಲಕ ಉತ್ತಮವಾಗಿ ಸಾಗುತ್ತಿದ್ದು, ಇಲ್ಲಿ ಯಾವುದೇ ಹಣದ ಆಮಿಷಕ್ಕೊಳಗಾಗದೆ ನಿಷ್ಠಾವಂತ ಬ್ಯಾಂಕಿನ ಶ್ರೇಯೋಭಿವೃದ್ಧಿಗೆ ಕೆಲಸ ಮಾಡುವವರನ್ನ ಆಯ್ಕೆ ಮಾಡಿದ್ದಾರೆ. ಇಲ್ಲಿಯ ಎಲ್ಲ ನಿರ್ದೇಶಕರಿಗೆ ಕಿವಿ ಮಾತು ಏನೆಂದರೆ, ಇಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ನೀಡದೆ ಉತ್ತಮವಾಗಿ ಕಾರ್ಯನಿರ್ವಹಿಸಿ ನಿಮಗೆ ಎಲ್ಲ ಸಹಕಾರವನ್ನು ಹಾಸನ ಡಿಸಿಸಿ ಬ್ಯಾಂಕಿನಿಂದ ನೀಡಲು ಬದ್ಧರಾಗಿದ್ದೇವೆ ಎಂದರು. ಸಾಮಾನ್ಯ ಕ್ಷೇತ್ರ ಹಾಗೂ ಸಾಲಗಾರರ ಕ್ಷೇತ್ರ, ಸಾಲಗಾರ ಅಲ್ಲದ ಕ್ಷೇತ್ರ, ಒಟ್ಟು 12 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದ್ದು, ಇಲ್ಲಿಯ ಮುಖಂಡವನ್ನು ವಹಿಸಿಕೊಂಡಿರ್ತಕ್ಕಂತಹ ನಾಗೇಶ್ ಶೆಟ್ಟರು, ಸುಹಿಲ್ ರೆಹಮಾನ್ ಸಾಹೇಬರು, ಎಲ್ಲ ತಂಡ ಇವತ್ತು ಅತ್ಯಂತ ಬಹುಮತ 9-12ಕ್ಕೆ 9 ಸೀಟನ್ನು ಗೆಲುವನ್ನು ಸಾಧಿಸಿದ್ದಾರೆ ಅಂತಂದರೆ, ಇದಕ್ಕೆ ಇಡೀ ಅರಹಳ್ಳಿಯ ಸಹಕಾರ ಬಂಧುಗಳಿಗೆ ನಾನು ಇವರೆಲ್ಲರ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಹೇಳಬೇಕಾಗುತ್ತೆ ಅಂತಂದರೆ, ಎಲ್ಲ ಗೆದ್ದಿರ್ತಕ್ಕಂಥರು ಮಧ್ಯಮ ವರ್ಗದ, ಸಾಮಾನ್ಯ ವರ್ಗದ ಜನರು. ಇವತ್ತು ತಮಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರು ಮತ್ತು ತಂಡ ಇವತ್ತು ಹಣ ಮತ್ತು ಹೆಂಡದ ಆಮಿಷದ ಮುಂದೆ ನಮ್ಮಲ್ಲಿ ಅರಹಳ್ಳಿಯ ಜನತೆ ಈ ಒಂದು ಎಲ್ಲ ಸಾಮಾನ್ಯ ವ್ಯಕ್ತಿಗಳನ್ನು, ಸಹಕಾರ ಬಂಧುಗಳನ್ನು ಆಯ್ಕೆ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಇವರಿಗೆ ಹಾಸನ ಜಿಲ್ಲಾ ಬ್ಯಾಂಕಿನಿಂದ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಹಾಸನ ಜಿಲ್ಲಾ ಬ್ಯಾಂಕು ಇವತ್ತು ರಾಜ್ಯದಲ್ಲಿ 1ನೇ ಸ್ಥಾನದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ಅರಹಳ್ಳಿಯ ಜನತೆ ಕೊಟ್ಟಿರ್ತಕ್ಕಂತಹ ಆಶೀರ್ವಾದಕ್ಕೆ, ಜನತೆ ಕೊಟ್ಟಿರ್ತಕ್ಕಂತಹ ತೀರ್ಪಿಗೆ ನಾವು ಹಾಸನ ಜಿಲ್ಲಾ ಬ್ಯಾಂಕಿನಿಂದ ಅರಹಳ್ಳಿಯ ಸಹಕಾರ ಸಂಘವನ್ನು ಅತ್ಯಂತ ಮೇಲ್ಮಟ್ಟಕ್ಕೆ ಬೆಳೆಸದ ರೀತಿ ಬೆಳೆಯೋಕ್ಕೆ ಸಹಕಾರಿಯಾಗಿ ನಾನೊಬ್ಬ ಜಿಲ್ಲಾ ನಿರ್ದೇಶಕನಾಗಿ ಬ್ಯಾಂಕಿನ ಇವ್ರ ಜೊತೆ ನಾಗೇಶ್ ಶೆಟ್ಟರು ಮತ್ತು ಏನು ತಂಡ ಇದ್ದಾರೆ ನಿಷ್ಠಾವಂತರು, ಇವತ್ತು ಯಾವತ್ತೂ ನಿಷ್ಠಾವಂತಿಕೆಗೆ ಜನರು ಮಣೆಯನ್ನು ಹಾಕ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಗೆದ್ದಿರ್ತಕ್ಕಂತಹ ಎಲ್ಲ ನನ್ನ ಸೊಸೈಟಿಯ ಡೈರೆಕ್ಟರ್ಸು ಅವರಿಗೆಲ್ಲರಿಗೂ ನಾನು ಈ ಮೂಲಕ, ನಿಮ್ಮೆಲ್ಲರ ಮೂಲಕ, ಅರಹಳ್ಳಿಯ ಜನತೆ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ.
ನಂತರ ಮಾತನಾಡಿದ ನೂತನ ನಿರ್ದೇಶಕ ನಾಗೇಶ್ ಶೆಟ್ಟಿ, ತಾಲೂಕಿನಲ್ಲಿ ನಂಬರ್ 1 ಸಹಕಾರ ಕ್ಷೇತ್ರವನ್ನಾಗಿ ಮಾಡಲು ನಿಮ್ಮೆಲ್ಲರ ಸಹಕಾರ ಬೇಕು. ಇಲ್ಲಿ ಹಣ ಹೆಂಡ ಹಂಚಿದ ಮಾತ್ರಕ್ಕೆ ಇಲ್ಲಿರುವ ಷೇರುದಾರರನ್ನ ಕೊಳ್ಳಲು ಸಾಧ್ಯವಿಲ್ಲ. ಈ ಹಿಂದೆ ಲಕ್ಷಾಂತರ ಅವ್ಯವಹಾರ ನಡೆದಾಗ ಅದರ ವಿರುದ್ಧ ಧ್ವನಿ ಎತ್ತಿ ಅವರಿಂದ ಹಣ ಕಟ್ಟಿಸಿದ ಹಿರಿಯ ಸಹಕಾರಿ ಬಂಧುಗಳು ಈ ಬಾರಿ ನಮ್ಮ ಜೊತೆ ಇದ್ದು ನಾವೆಲ್ಲ ಒಂದಾಗಿ ಸಮಾನ ಮನಸ್ಕರ ತಂಡ ಕಟ್ಟಿಕೊಂಡು ಚುನಾವಣೆ ಎದುರಿಸಿದ ಹಿನ್ನೆಲೆಯಲ್ಲಿ ನಮಗೆ ಇಲ್ಲಿಯ ಷೇರುದಾರರು ಆಶೀರ್ವಾದ ಮಾಡಿದ್ದು ಯಾವುದೇ ಕಾರಣಕ್ಕೂ ನಮಗೆ ಮತ ಹಾಕಿದವರಿಗೆ ದ್ರೋಹ ಮಾಡುವ ಕೆಲಸ ಮಾಡುವುದಿಲ್ಲ ಎಂದರು. ಆ ಮನುಷ್ಯನಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ನಟರಾಜಣ್ಣ ಅವರು ಸಹ ಒಂದು ಒಳ್ಳೆ ಟೀಮ್ ಬರಬೇಕು. ಇಲ್ಲಿ ಕೆಟ್ಟು ಹೋಗಿದೆ, ಎಲ್ಲ ಬರುವಂಥವರೆಲ್ಲ ನುಂಗಂಡರು ಯಜ್ಞ ಅಲ್ಲಿ ನಮ್ಮ ರೇಷನ್ ಅಂಗಡಿ ಗೋಡನಲ್ಲಿ ಎಷ್ಟು ಯಜ್ಞ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಈ ಸೊಸೈಟಿಯ ಆಡಳಿತ ವರ್ಗದಲ್ಲಿ ಯಜ್ಞಗಳಿದೆ, ಆ ಯಜ್ಞಗಳೆಲ್ಲ ಕ್ಲೀನ್ ಮಾಡಬೇಕು ಅಂತೇಳಿ ನಮ್ಮ ಜೊತೆ ಕೈ ಜೋಡಿಸಿದ್ರು. ಯಾಕೆ ಕೈ ಜೋಡಿಸಿದ್ರು ಅಂದರೆ ಕಳೆದ ಒಂದು 6 ವರ್ಷದಿಂದ ನಾವೊಂದು ಸಮಾನ ಮನಸ್ಕರ ತಂಡ ಅಂತೇಳಿ ರಚಿಸಿಕೊಂಡು ನಾವು ಭಾಳ ಕಷ್ಟಪಟ್ಟು ಪ್ರಥಮ ಬಾರಿಗೆ ಒಂದು 7-8 ತಿಂಗಳಿಗೆ ಸೈಲೂರ್ ರೆಹಮಾನ್ ಅವರನ್ನು ಅಧ್ಯಕ್ಷರಾಗಿ ಮಾಡಿದರು. ಪ್ರಥಮವಾಗಿ ನನ್ನನ್ನೇ ವಿನಂತಿ ಮಾಡಿದರು, ಆದರೆ ನಾನು ಬೇಡ ಅಂತೇಳಿ ಅವರನ್ನು ಮಾಡಿದ್ರು. ಭಾಳ ಒಂದು ಉತ್ತಮವಾದ ವ್ಯಕ್ತಿತ್ವ, ಭಾಳ ವಿಶಾಲವಾದ ಆ ದೇಹ ಹೇಗಿದೆಯೋ ಹಾಗೆ ಆ ವಿಶಾಲವಾದ ವ್ಯಕ್ತಿತ್ವದ ಮನುಷ್ಯ. ಭಾಳ ಒಂದು ಏನಾದರೂ ನಾನು ಅವ್ರಿಗಿಂತ ಚಿಕ್ಕವನು ಏನಾದ್ರು ಕೆಟ್ಟದಾಗ ಜೋರು ಸಿಟ್ಟು ಮಾಡಿದ್ರು ಅದನ್ನೆಲ್ಲವನ್ನು ಸಹಿಸಿಕೊಂಡು ನಾನು ಏನು ಒಡೆ ನಮಗೆ ಗೆಲ್ಲಬೇಕು ಅನ್ನೋದು ಒಂದೇ ಏಕೈಕ ಮಾರ್ಗದಿಂದ ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಂಥ ವಿಶಾಲವಾದ ಮನುಷ್ಯ. ಒಂದೇ ಒಂದು ರೂಪಾಯಿ ಭ್ರಷ್ಟಾಚಾರ ಇಲ್ಲದೆ, ಒಂದೇ ಒಂದು ರೂಪಾಯಿ ಸೊಸೈಟಿಯ ಹಣವನ್ನು ತಿನ್ನದೆ ಭಾಳ ನಿಷ್ಠೆಯಾಗಿ 7 ತಿಂಗಳಿನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಚೆನ್ನಾಗಿ ಮಾಡಿದರು. ಅದರ ಪರಿಣಾಮವಾಗಿ 7 ಜನವನ್ನು ನಾವು ಹೋದ್ಸಲಿ ಸಮಾನ ಮನಸ್ಸು ಅಂತ ಗೆದ್ದಿದ್ವಿ. ಅದರಲ್ಲಿ 2 ಕೈ ಕೊಟ್ಟು ಓಡೋದ್ರು, ದುಡ್ಡಿನ ಆಸೆಗೆ 2 ಕೈ ಕೊಟ್ಟು ಓಡೋಗ್ಬಿಟ್ರು. ಆದರೂ ಭಗವಂತನ ಅನುಗ್ರಹ ಆವತ್ತು ನಟರಾಜಣ್ಣನ ಒಂದು ಕೃಪಾ ಕಟಾಕ್ಷೆ ನಾವು ಸೊಸೈಟಿಯನ್ನು ಹಿಡಿಯುವಲ್ಲಿ ಸಫಲರಾದರು. 6 ಓಟ್ ಅವ್ರಿಗೆ ಬಂತು, 1 ಓಟ್ ದೇವರು ಭಗವಂತ ಕೊಟ್ಟರು ಅವರಿಗೆ. ಅದರಿಂದ ಅವ್ರು 7 ಓಟ್ ಗೆದ್ದರು. ನಮ್ಮ ಅಣ್ಣಪ್ಪನವರು ಉಪಾಧ್ಯಕ್ಷರಾಗಿ ಗೆದ್ದರು. ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯ ಚಿಕ್ಕ ಗ್ರಾಮದ ಪ್ರಥಮ ದರ್ಜೆ ಗುತ್ತಿಗೆದಾರ ಹಾಗೂ ಚಿಕ್ಕ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಾರಾಯಣಗೌಡರ ವಿರುದ್ಧ ಕೊಲೆಯ ಸಂಚು ರೂಪಿಸಿದ್ದಾರೆ ಎಂದು ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ನಾರಾಯಣಗೌಡನ ಹೆಂಡತಿ ಮತ್ತು ಮಕ್ಕಳು ಆಸ್ತಿಗಾಗಿ ಲಪಟಾಯಿಸುವ ಉದ್ದೇಶದಿಂದ ವ್ಯವಸ್ಥಿತ ಸಂಚು ರೂಪಿಸಿದ್ದಾರೆ. ವಯೋವೃದ್ಧ ನಾರಾಯಣಗೌಡ ವಿರುದ್ಧ ಇಡೀ ಕುಟುಂಬ ಸಂಚು ರೂಪಿಸಿ ಆಸ್ತಿ ಲಪಟಾಯಿಸಲು ಮುಂದಾಗಿದ್ದಾರೆ. ಇದಕ್ಕೆ ಸ್ಪಂದನೆ ನೀಡದೆ ನಾರಾಯಣಗೌಡರನ್ನ ಬೆಂಗಳೂರಿನ ರಿಯಾಬ್ ಕೇಂದ್ರಕ್ಕೆ ಹಾಕಿ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಿದ್ದಾರೆ ಹಾಗೂ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ. ನಾರಾಯಣಗೌಡರು ಪೊಲೀಸರಿಗೆ ದೂರನ್ನ ನೀಡಲಾಗಿದೆ ಎಂದರು. ಬಟ್ಟೆನೂ ಕೊಡಲಿಲ್ಲ ಅವರು, ಹಂಗೆ ಕಾಲ ಕಳ್ಕೊಂಡು ಬಂದೆ. ನಾನು 1 ವಾರ ನನಗೆ ಶುಗರ್ ಬಿಪಿನೂ ಮಾತ್ರನೂ ಕೊಡಲಿಲ್ಲ. ಕೇಳಿದೆ, 1 ವಾರ ಕೊಡಲ್ಲ ಏನಿವೆ. ಅಲ್ಲೇನು ಎಣ್ಣೆ ಕುಡಿಸೋ ಜಾಗ ಅಲ್ಲ ಅದು, ಬರೀ ಪನಿಷ್ಮೆಂಟು ಶಿಕ್ಷೆ ಕೊಡ್ತಾರೆ. ಅಲ್ಲಿ ನನಗೆ ತಿಗಣೆಗಳು ಇಚ್ಚಿಂಗ್ ಅಂತವೇನು ಬಂದವೆ, ಎಲ್ಲ ನನಗೆ ಮೈಯೆಲ್ಲೂ ಫುಲ್ ಅಲರ್ಜಿ ಮಾಡಾಕ್ಬಿಟ್ಟು ಅದಕ್ಕೆ ಅಲರ್ಜಿ ಆಗಿದೆ. ಟ್ಯಾಬ್ಲೆಟ್ ಕೊಡ್ತಿರ್ತಾರೆ ನನಗೆ. ಅಲ್ಲವರು 3 ತಿಂಗಳಿಗೆ ನೋಡೋಕ್ಕೆ ಬಂದರು. ನನ್ನ ಅಳಿಯ, ನನ್ನ ಆಜ್ಞೆ, ನನ್ನ ಹಿರಿಯ ಮಗ ಮ್ಯಾನೇಜರು, ನನ್ನ ಹೆಂಡತಿ ನೋಡೋಕ್ಕೆ ಬಂದರು. ಅಷ್ಟು ಜನಕ್ಕೂ ನಾನು ಕಾಲಿಗೆ ಬಿದ್ದೆ. ನಾನು ಕರ್ಕೊಂಡೋಗಿ ನಾನು ಎಲ್ಲಿ ಸರಿ ಇಲ್ಲ, ಶುಗರಲ್ಲಿ ಏರುಪೇರು ಆಗಿದೆ ಅಂತ. ಅಷ್ಟರೊಳಗಲ್ಲೇ ನಾನು 2 ಸಲ ಗ್ಯಾನ್ ತಪ್ಪಿ 2 ಗಂಟೆ ಬಿದ್ದೋಗಿದೆ ಅಲ್ಲಿ ಇದ್ರೊಳಗೆ. ಅವರೆಲ್ಲ ಒಂದು 2 ಗಂಟೆ ಮಕ್ಕಕ್ಕೆ ನೀರು ಹಾಕಿ ಗ್ಯಾನ್ ಬರಂಗೆ ಮಾಡಿ ಸುಮ್ಮಿಸಿದ್ರು. ಆಮೇಲೆ ಇವರು ಎಲ್ಲರೂ ಕಾಲಿಗೆ ಬಿದ್ದರು. 2 ಸರಿ ಕಿರಿ ಮಗ ಬರ್ತಾನೆ ಕರ್ಕೊಂಡು ಹೋಗ್ತೀನಿ ಅಂತ ಎಡಮಯ್ಯ ಹೇಳಿದರು. 2 ಬಂದು ಕರ್ಕೊಂಡು ಹೋಗ್ತೀವಿ ಅಂತ 2 ಸಲ ನೋಡಿದಾಗ ಬರಲಿಲ್ಲ. ಅಲ್ಲಿ ಬಿಟ್ಟು 1 ವಾರ ಬಿಟ್ಕೊಂಡು ಕಿರಿ ಮಗ ನನ್ನ ಹೆಂಡತಿ ನಾದಿನಿ ಬಂದು ನನಗೆ ಏನು ವಿಶ್ವಾಸದಲ್ಲಿ ಬಟ್ಟೆ ತುಂಬಿದ್ರೆ ಬಟ್ಟೆ ಕೊಡಿದ್ದೆ. ಬಟ್ಟೆ ಇಲ್ಲ ಮರ್ಕೊಂಬಿಟ್ಟು ಅಂತ ನಾನು ಹೆಂಡತಿ ಹೇಳಿದ ಮೇಲೆ ಸರಿ ಆಯಿತು ಅಂತ ಇದ್ದೆ. ಇವರು ಮಗ ಶುರು ಮಾಡ್ಕೊಂಡ, 1 ಕೋಟಿ ಸಾಲ ಮಾಡಿದ್ಯಾ ನೀನು ಕೇಶೋದಕ್ಕೆ ದುಡ್ಡಿಗೆ ಬಾಂದ್ರೆ ಕದ್ದು ತಿರುಗ್ತೀಯ, ನಾನು ದುಡ್ಡು ಇಸ್ಕೊಂಬಿಡೋದು ಬರಲಿಲ್ಲ. ನೀನು ಅಲ್ಲೆಲ್ಲ ಬಂದು ನಾಟಕ ಮಾಡ್ತೀಯ, ನೀನು ಚೆನ್ನಾಗಿರ್ತೀಯ ಅಂದ್ಬಿಟ್ಟು ನೀನು ನಮ್ಮ ದುಡ್ಡು ಇಸ್ಕೊಡೋಕ್ಕೆ ಹಾಕಲು ನಿಮಗೆ ಅಂತ ಅವರೆಲ್ಲ ಗಲಾಟೆ ಮಾಡ್ತಿದ್ರು. ಇಲ್ಲಪ್ಪ ಬಂದಿನಲ್ಲಪ್ಪ, ಕೇಶ್ ನಂತಕ್ಕೆಲ್ಲ ಬಂದಿದ್ದೆ ನಾನು. ಬಂದು ನಿಮ್ಮ ಕೈಲಿ ದುಡ್ಡು ಕೊಡ್ಸಿನಲ್ಲಪ್ಪ, ಕೇಶಿಂದ 15 ಲಕ್ಷ ದುಡ್ಡು ಕೊಡ್ಸಿನಲ್ಲಪ್ಪ ನಾನು. ಸರಿ ಅಂದ್ಬಿಟ್ಟು ಏನಾದರೂ ಕೇಳ ಮಾಡ್ತಾಯಿದ್ದಿಲ್ಲ. ಇವಳು ನನ್ನ ಹೆಂಡತಿ ಮೊದಲು ಹೋಗಿ ಬಂದಿದ್ದಳು. ನಿಂದು ಹಂಗೆ ಕಣೋ ಹಿಂಗೆ ಕಣೋ, ನೀನು ಮನೆ ತಕ್ಕ ಬಂದು ಕಾರು ಕುತ್ಕೊಂಡು ಶೋಕಿ ಮಾಡ್ತೀವಿ, ಕಾರು ಹಾಡು ಹಾಕಿ ಶೋಕಿ ಮಾಡ್ತೀನಿ ಅಂತ ಅಂತಿದ್ಲು. ನಾನು ಏನಮ್ಮ ಮಾಡ್ತಿದ್ದೆ,
ಎಲ್ಲೋ ನಾನು ಹೊರಗಡೆ ಎಲ್ಲ ಡ್ರಿಂಕ್ಸ್ ಮಾಡೋಕ್ಕೆ ಹೋಗಲ್ಲ, ಮಂದಕ್ಕೆ ಬಂದು ತಗೊಂಡ್ರೆ ಒಪ್ಪಿಗೆ ಎಣ್ಣೆ ತಗೊಂಡಿದ್ದೆ. ಅಕೇಶನ್ನು ಡ್ರಿಂಕ್ಸ್ ಮಾಡ್ತಿದ್ದೆ ನಾನು. ಸರಿ ಅಂದ್ಬಿಟ್ಟು ಅಲ್ಲಿಂದ ಮತ್ತೆ ಒಂದು 2 ದಿವಸ ಬಿಟ್ಟು ರಿಯಾಬಲ್ಲಿ 2 ದಿವಸ ಬಿಟ್ಟು ಬಂದು ಕರ್ಕೊಂಡೋಗ್ತೀವಿ ಅಂತ ಹೋದರು. ಮತ್ತಿನ್ನು 1.5 ತಿಂಗಳು ಬರಲಿಲ್ಲ. ಮತ್ತೆ 1.5 ತಿಂಗಳು ಬಿಟ್ಕೊಂಡು ಬಂದು ಕರೆಯಕ್ಕೆ ಬಂದಾಗ ಕಂಡೀಷನ್ ಮಾಡಿದೆ, ಜಮೀನು ಬರ್ಕೊಡೋದಾದರೆ ಒಡವೆ ಜಮೀನು ಏನೋ ಎಲ್ಲರೂ ಬರ್ಕೊಡೋದಾಗ ನೀನು ಕರ್ಕೊಂಬರ್ತೀನಿ ಅಂತ ಅವನು. ಇವಳು ಹಂಗೆ ಅಂದು, ನಾನು ಹೆಂಡ್ತಿನೂ ಹಂಗೆ ಅಂದು. ಅವಾಗ ಏನು ಮಾಡಿದೆ, ನಾನು ವಿಧಿ ಇಲ್ಲ, ನನ್ನ ಜೀವ ಹೋಗೋ ಸ್ಟೇಜ್ ಇತ್ತು, ಎಲ್ಲರೂ ಬರ್ಕೊಡ್ತೀನಿ ಹೇಳಿ ಅಂತ ನಾನು ಆಚೆಗೆ ಬಂದೆ. ಆಚೆಗೆ ಬಂದಾದ್ಮೇಲೆ ಅಲ್ಲಿಂದ ಮಗಳು ಮನೆಗೆ ಕರ್ಕೊಬಂದರು. ಅಲ್ಲಿ ಚಪ್ಪಲಿ ಏನೂ ಇರ್ತಿಲ್ಲ. ಅಲ್ಲಿ ನಮ್ಮ ಮಗಳು ಚಪ್ಪಲಿ ತಗೊಟ್ಲು, ಒಂದು 2 ಜೊತೆ ಬಟ್ಟೆ ಕೊಡಿಸಿದ್ರು. ಮಗಳು ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರು. ಅಲ್ಲಿಂದ ಬಂದಾದ್ಮೇಲೆ ನಾನು ಇವಳು ನಾಡಪ್ರಭು ಕೆಂಪೇಗೌಡ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಆನಂದ್ ಕುಮಾರ್ ಮಾತನಾಡಿ, ಮಾನಸಿಕವಾಗಿ ನೊಂದಿರುವ ಹಿರಿಯ ನಾಗರಿಕರಾದ ನಾರಾಯಣಗೌಡರಿಗೆ ಜಿಲ್ಲಾಡಳಿತ ಸೂಕ್ತ ಭದ್ರತೆ ಒದಗಿಸಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ನಾರಾಯಣಗೌಡರ ಹೆಂಡತಿ ಮತ್ತು ಮಕ್ಕಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಹಿರಿಯ ನಾಗರಿಕರಾದ ನಾರಾಯಣಗೌಡರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಸನ್ಮಾನ್ಯ ನಮ್ಮ ಹಾಸನ ಜಿಲ್ಲಾ ಮಹಾಜನತೆಗೆ ನಾಡಪ್ರಭು ಕೆಂಪೇಗೌಡ ವೇದಿಕೆ ಅಧ್ಯಕ್ಷ ಆನಂದ್ ಮಾಡುವ ವಿನಂತಿ ಏನೆಂದರೆ, ನಾರಾಯಣಗೌಡರು ನನಗೆ ಒಂದು 30 ವರ್ಷದಿಂದ ಪರಿಚಯ, ಆತ್ಮೀಯ ಸ್ನೇಹಿತರು. ಇವರೇನು ಕುಡುಕರಲ್ಲ. ರಿಯಾಬ್ಗೆ ಹಾಕ್ಬೇಕು ಅಂದರೆ ಕುಡುಕರನ್ನ, ತಂದೆ ತಾಯಿಗೆ ಅನ್ನ ಹಾಕ್ತಾ ಹೋದವ್ರನ್ನ, ಹೆಂಡತಿಗೆ ಟಾರ್ಚರ್ ಕೊಡೋರನ್ನ ರಿಯಾಬ್ಗೆ ಹಾಕೋದು. ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿ ದಕ್ಷ ಆಡಳಿತಗಾರರಿದ್ದೀರಾ. SP ಮೇಡಮ್ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, AC ಜಗದೀಶ್ ಅವರು ಇರ್ಬೋದು, ನಮ್ಮ ತಾಲೂಕು ಆಡಳಿತ ಶಂಕರಪ್ಪನವರು, ನಮ್ಮ ಬೆಳಗೊಳ ನವೀನ್ ಅವರು, DYSP ಕುಮಾರ್ ಅವರು. ಅವರಲ್ಲಿ ಒಂದು ವಿನಂತಿ, ಈ ಹಿರಿಯ ನಾಗರಿಕರಾದಂಥ ನಾರಾಯಣಗೌಡರಿಗೆ ದಯವಿಟ್ಟು ಸೂಕ್ತ ತನಿಖೆ ನಡೆಸಿ. ನಾರಾಯಣಗೌಡರು ತಪ್ಪಿದ್ರೂ ನಾವು ಯಾರೂ ವಹಿಸ್ಕೊಳ್ಳಲ್ಲ, ಅವ್ರ ಮಕ್ಕಳು ತಪ್ಪಿದ್ರು ಯಾರೂ ನಮ್ಮ ಚನ್ನಪಟ್ಟಣ ತಾಲೂಕಿನ ಜನತೆ ವಹಿಸಲ್ಲ. ಏಕೆಂದರೆ ನೀವು ಸಾರ್ವಜನಿಕವಾಗಿ ನಾರಾಯಣಗೌಡರ ಬಗ್ಗೆ ತಿಳ್ಕೊಳ್ಳಿ. ನನಗೆ ಇವತ್ತು ಬೆಳಿಗ್ಗೆ ಗೊತ್ತಾಯಿತು ನಾರಾಯಣಗೌಡರು ಹಿಂಗಾಗಿದೆ ಅಂತ. ನನ್ನ ಆತ್ಮೀಯ ಸ್ನೇಹಿತಲ್ಲ ಅಂದ್ಬಿಟ್ಟು ನಾನು ನೋಡೋಕ್ಕೋಸ್ಕರ ಬಂದೆ. ಭಾಳ ನೋವಾಯಿತು ವ್ಯಕ್ತಿ ನೋಡಿ. ಆ ವ್ಯಕ್ತಿ 3 ಸಲ ಮಂಡಲ ಪಂಚಾಯತಿ ಅಧ್ಯಕ್ಷ ಆಗಿದ್ದರು, ಆಮೇಲೆ ಇದು ಸೊಸೈಟಿ ಡೈರೆಕ್ಟರ್ ಆಗಿದ್ದರು, ಮತ್ತು ಪ್ರಥಮ ದರ್ಜೆ ಗುತ್ತಿಗೆದಾರರು. ಭಾಳ ವ್ಯಕ್ತಿಗತವಾಗಿ ತೂಕವಾಗಿ ಬಾಳಿದಂಥ ವ್ಯಕ್ತಿ. ನನ್ನ ಮಕ್ಕಳು ತಪ್ಪಿದೆ, ಅವ್ರು ತಪ್ಪಿದೆ ಅಂತ ಹೇಳ್ತಾರೆ. ಇಂಥ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕಾಯ್ತು, ಇವ್ರು ಯಾರನ್ನು ಬೋರ್ಡಿಂಗಲ್ಲಿ ಓದಿಸ್ಬೇಕು. ಯಾಕೆ ನಾಳೆಗೆ ನನಗೂ ಹಂಗೆ ಆಗ್ಬೋದು. ನನ್ನ ಮನದಾಳದ ಒಂದು ನೋವು ಹೇಳ್ಕೊತಾ ಇದ್ದೀನಿ. ಆದ್ದರಿಂದ ದಯವಿಟ್ಟು ದಕ್ಷ ಆಡಳಿತ ಸ್ವಯಂ ಪ್ರೇರಿತವಾಗಿ ಇದನ್ನು ದೂರನ್ನ ದಾಖಲಿಸಿಕೊಂಡು ಈ ನಾರಾಯಣಗೌಡ ಹಿರಿಯ ನಾಗರಿಕರಾದಂಥ ನಾರಾಯಣಗೌಡರಿಗೆ ನ್ಯಾಯ ಒದಗಿಸ್ಬೇಕು. ದಯವಿಟ್ಟು ಎಲ್ಲ ದಕ್ಷ ಆಡಳಿತಗಾರರಿದ್ದೀರಾ. ದಯವಿಟ್ಟು AC ಜಗದೀಶ್ ಅವರು ಬಂದು ಅವರ ಮನೆಗೆ ವಿಸಿಟ್ ಕೊಡಬೇಕು. ದಯವಿಟ್ಟು ತಾಲೂಕು ಆಡಳಿತ ಬಂದು ಅವ್ರ ಮನೆಗೆ ಬಂದು ವಿಸಿಟ್ ಕೊಟ್ಟು ಈ ಸುತ್ತಮುತ್ತಲ ಹಳ್ಳಿ ಜನತೆ ಕೇಳಿ ನಾರಾಯಣಗೌಡರ ಬಗ್ಗೆ. ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇದ್ದರೆ ನೀವು ಹೇಳ್ದಂಗೆ ನಾವು ಮಾಡಿದ ಬೇಡನಲ್ಲ. ನಾನು ಇಲ್ಲಿ ಪಕ್ಕದೂರ ಮನೆ, ಅವರ ಒಳ್ಳೆ ವ್ಯಕ್ತಿತ್ವ ನೋಡಿಬಿಟ್ಟೆ ಬಂದು ನಾನು ಮಾತಾಡ್ತಾ ಇರೋದು ಇಲ್ಲಿ. ದಯವಿಟ್ಟು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಒಂದು ಮನವಿ, ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿ ಈ ವ್ಯಕ್ತಿಗೆ ನ್ಯಾಯ ಒದಗಿಸಬೇಕು ಅಂತ ನಾನು ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ನಾರಾಯಣಗೌಡರ ಸಹೋದರಿಯರು ಹಾಗೂ ಸಂಬಂಧಿಕರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಬೇಲೂರು ತಾಲೂಕಿನಲ್ಲಿ ಮಿತಿಮೀರಿದ ಕಾಡಾನೆಗಳ ಉಪಟಳ. ಕಾಫಿ ಬೆಳೆಗಾರರ ಸಂಘದಿಂದ ಬೇಲೂರು ಸಕಲೇಶಪುರ ರಸ್ತೆ ತಡೆದು ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಆಲೂರಿನಲ್ಲಿ ಇತ್ತೀಚೆಗೆ ನಡೆದ ರಸ್ತೆ ಅಪಘಾತ ಮಾಡಿದ ಲಾರಿಯನ್ನ ವಶಕ್ಕೆ ಪಡೆದ ಪೊಲೀಸರು. ಅಪಘಾತ ಮಾಡಿದ್ದ ಲಾರಿ ಒಳಗಿತ್ತು ಬಡವರ ಅನ್ನಭಾಗ್ಯದ ಅಕ್ಕಿ. ಅಗಲಿದ ರಾಜಕೀಯ ಮುತ್ಸದ್ದಿ ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ. ಸಕಲ ಸರ್ಕಾರಿ ಗೌರವದೊಂದಿಗೆ ಶಾಮನೂರು ಅಂತ್ಯಕ್ರಿಯೆ. ಹಾಸನದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಶ್ರದ್ಧಾಂಜಲಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.